ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗರುಡನ ಬೆನ್ನೇರಿ ಹೋಗುತ್ತಿದ್ದ ಗಾಲವನು ಅವನ ಅತಿ ವೇಗಕ್ಕೆ ಭಯಪಟ್ಟು ಕೂಗಿಕೊಂಡುದು. ಗರುಡನು ಅವನನ್ನು ಸಮಾಧಾನಪಡಿಸಿ ವೃಷಭಾಚಲದಲ್ಲಿ ಅವನನ್ನಿಳಿಸಿ ವಿಶ್ರಾಂತಿಯನ್ನು ಕೊಟ್ಟು ಮುಂದೆ ಹೊರಟದು ಎಂಬ 112ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಗಾಲವನು ಗರುಡನನ್ನು ಕುರಿತು, ಓ ವೈನತೇಯ, ನೀನು ಮೊದಲು ಪೂರ್ವ ದಿಕ್ಕಿಗೆ ನನ್ನನ್ನು ಕರೆದುಕೊಂಡು ಹೋಗು. ಧರ್ಮದ ಕಣ್ಣುಗಳೆರಡು ಅಲ್ಲಿರುವುದೆಂದು, ಅಲ್ಲಿ ದೇವತೆಗಳ ಸಾನ್ನಿಧ್ಯ ಅಲ್ಲಿ ಸತ್ಯವು ಧರ್ಮವು ನೆಲೆಗೊಂಡಿರುವುದೆಂದು ನೀನು ಹೇಳಿದೆಯಲ್ಲವೇ? ಆದುದರಿಂದ ಮೊದಲು ಆ ಕಡೆಗೆ ಹೋಗುವೆವು. ಅಲ್ಲಿ ನಾನು ದೇವತೆಗಳನ್ನು ದರ್ಶಿಸುತ್ತಾ ಆ ದೇವತೆಗಳೊಡನೆ ಕಲೆತಿರಬೇಕೆಂದು ಆಸೆ ಪಡುವೆನು ಎಂದನು. ಆಗ ಗರುಡನು ಗಾಲವನನ್ನು ಕುರಿತು, ಹಾಗಿದ್ದರೆ ನನ್ನ ಬೆನ್ನ ಮೇಲೆ ಕುಳ್ಳಿರು ಎಂದನು. ಆಗ ಗಾಲವನು ಗರುಡನ ಅದ್ಭುತ ರೂಪವನ್ನು, ತೇಜಸ್ಸನ್ನು, ಅವನ ಅಸಾಧಾರಣ ವೇಗವನ್ನು ನೋಡಿ ಆಶ್ಚರ್ಯಪಡುತ್ತಾ ಆ ಗರುತ್ಮಂತನನ್ನು ಕುರಿತು, ಓ ಮಹಾತ್ಮ ವೈನತೇಯ, ನೀನು ಹಾರುತ್ತಿರುವಾಗ ನಿನ್ನ ರೂಪವನ್ನು ನೋಡಿದರೆ ಪೂರ್ವಾಹ್ನದಲ್ಲಿ 1000 ಕಿರಣಗಳಿಂದ ಪ್ರಕಾಶಿಸುತ್ತಿರುವ ಸೂರ್ಯನಂತೆ ಕಾಣುತ್ತಿರುವೆ. ನಿನ್ನ ರೆಕ್ಕೆಯ ಗಾಳಿಯ ವೇಗದಿಂದ ಮುರಿದು ನಿನ್ನ ಹಿಂದೆಯೇ ವೇಗದಿಂದ ಆಕರ್ಷಿಸಲ್ಪಡುವ ವೃಕ್ಷಗಳೆಲ್ಲವೂ ನಿನ್ನನ್ನು ಹಿಂಬಾಲಿಸಿ ಬರುವಂತೆ ತೋರುವುದು. ಪರ್ವತಾರಣ್ಯಗಳಿಂದಲೂ ಸಮುದ್ರಗಳಿಂದಲೂ ಕೂಡಿದ ಸಮಸ್ತ ಭೂಮಿಯನ್ನು ನೀನು ನಿನ್ನ ರೆಕ್ಕೆಯ ಗಾಳಿಯಿಂದಲೇ ಎಳೆದುಕೊಂಡು ಹೋಗುವಂತೆ ಕಾಣುತ್ತಿರುವೆ. ಮೀನು, ಹಾವು, ಮೊಸಳೆ ಮುಂತಾದ ಸಮಸ್ತ ಜಲಚರಗಳೊಡನೆ ಕೂಡಿದ ಸಮುದ್ರದ ಜಲವನ್ನೇ ನೀನು ನಿನ್ನ ರೆಕ್ಕೆಯ ಗಾಳಿಯಿಂದ ಆಕಾಶಕ್ಕೆ ಹಾರಿಸುವಂತೆ ತೋರುತ್ತಿದೆ. ಅಸಮಾನವಾದ ರೂಪವು, ಆಕಾರವು ಉಳ್ಳ ಮೀನುಗಳನ್ನು, ತಿಮಿಂಗಿಲಗಳನ್ನು, ನೀರಾನೆ, ನೀರು ಕುದುರೆ, ನೀರು ಮನುಷ್ಯರು ಮುಂತಾದ ಸಮಸ್ತ ಜಲಚರಗಳನ್ನು ನೀನು ನಿನ್ನ ರೆಕ್ಕೆಯ ಗಾಳಿಯಿಂದ ಕಲಕಿ ಮೇಲೆ ಹಾರಿಸುವಂತಿದೆ. ಓ ವೈನತೇಯ, ಸಮುದ್ರ ಘೋಷದಿಂದ ನನ್ನ ಕಿವಿಗಳೆರಡು ಕಿವುಡಾದವು. ಕಿವಿಗೆ ಯಾವುದು ಕೇಳಿಸುವುದಿಲ್ಲ, ನನ್ನ ಕಣ್ಣಿಗೆ ಯಾವುದು ಕಾಣಿಸುವುದಿಲ್ಲ. ಅಯ್ಯೋ, ಈ ವೇಗವನ್ನು ನಾನು ಸಹಿಸಲಾರೆನು. ನನ್ನ ಸ್ಥಿತಿಯೇ ನನಗೆ ತಿಳಿಯದಂತಾಗಿದೆ. ಅಯ್ಯೋ ಗರುಡ, ನಾನು ಸತ್ತರೆ ನಿನಗೆ ಬ್ರಹ್ಮಹತ್ಯೆಯು ಬರುವುದೆಂಬುದನ್ನು ನೀನು ಅರಿಯೆಯ. ಸ್ವಲ್ಪ ಮೆಲ್ಲಗೆ ಹೋಗು. ಅಯ್ಯೋ, ನನ್ನ ಕಣ್ಣಿಗೆ ಸೂರ್ಯನಾಗಲಿ, ದಿಕ್ಕುಗಳಾಗಲಿ, ಆಕಾಶವಾಗಲಿ ಯಾವುದೂ ಕಾಣಿಸುವುದಿಲ್ಲ. ಬರೀ ಕತ್ತಲೆಯೊಂದೇ ನನಗೆ ಕಾಣುತ್ತಿದೆ. ಅಯ್ಯೋ ಗರುಡ, ನನ್ನ ಶರೀರವೇ ನನಗೆ ಕಾಣುವುದಿಲ್ಲವಲ್ಲ. ನಿನ್ನ ಕಣ್ಣುಗಳೆರಡು 2 ರತ್ನಗಳಂತೆ ಮಿಣಮಿಣನೆ ಜ್ವಲಿಸುತ್ತಿರುವುದು ಮಾತ್ರ ನನ್ನ ಕಣ್ಣಿಗೆ ಬೀಳುತ್ತಿರುವುದೇ ಹೊರತು ನಿನ್ನ ಶರೀರವೆಲ್ಲಿದೆಯೋ, ನನ್ನ ಶರೀರವೆಲ್ಲಿದೆಯೋ ಇವೆರಡೂ ನನಗೆ ತಿಳಿಯಲಿಲ್ಲ. ಅಯ್ಯೋ, ನಿನ್ನ ಶರೀರದಿಂದ ಏನೋ ಒಂದು ಬೆಂಕಿಯು ಹೊರಟು ನನ್ನ ದೃಷ್ಟಿಯನ್ನು ಮರೆಸಿ ತಿರುಗಿ ಹಾಗೆಯೇ ತನ್ನಷ್ಟಕ್ಕೆ ತಾನು ಶಾಂತವಾಗುತ್ತಿದೆ. ಓ ವೈನತೇಯ, ನಿನ್ನ ವೇಗವನ್ನು ಸ್ವಲ್ಪ ತಗ್ಗಿಸಬಾರದೆ? ಇಷ್ಟು ವೇಗದಿಂದ ನೀನು ಹೋದರೂ ನಾನು ಸತ್ತ ಮೇಲೆ ಪ್ರಯೋಜನವೇನಾಗಿತು? ಆದುದರಿಂದ ವೇಗವನ್ನು ಅಡಗಿಸು. ಇದನ್ನು ನಾನು ತಡೆಯಲಾರೆನು. ಒಂದು ಕಿವಿಯಲ್ಲಿ ಮಾತ್ರ ಕಪ್ಪಾಗಿ ಇತರ ಭಾಗಗಳೆಲ್ಲವೂ ಚಂದ್ರನಂತೆ ಬಿಳುಪಾಗಿರುವ 800 ಕುದುರೆಗಳನ್ನು ಗುರುವಿಗೆ ತಂದೊಪ್ಪಿಸುವುದಕ್ಕಾಗಿ ಮಾತು ಕೊಟ್ಟು ಬಂದಿರುವೆನು. ಓ ಮಹಾತ್ಮ, ಆ ಕುದುರೆಗಳನ್ನು ಸಂಪಾದಿಸುವ ಮಾರ್ಗವೇನೋ ನನಗೆ ತಿಳಿಯಲಿಲ್ಲ. ಈಗ ಅದನ್ನು ಕೊಡದ ಹಾಗೆಯೇ ನಾನು ಪ್ರಾಣಗಳನ್ನು ಬಿಟ್ಟು ಬಿಡಬೇಕಾದ ಸಂಭವವು ತೋರಿದೆ. ಅಯ್ಯೋ, ಈಗ ನಾನೇನು ಮಾಡಲಿ? ಕುದುರೆಗಳನ್ನು ಕೊಂಡುಕೊಳ್ಳುವುದಕ್ಕೆ ಹಣವೂ ಇಲ್ಲ. ನನಗೆ ಈ ಸಮಯದಲ್ಲಿ ಹಣವನ್ನು ಕೊಟ್ಟು ಸಹಾಯ ಮಾಡತಕ್ಕ ಸ್ನೇಹಿತನು ಯಾವನೂ ಇಲ್ಲ. ನಾನೇನು ಮಾಡಲಿ? ಒಂದು ವೇಳೆ ಎಷ್ಟೇ ಧನವನ್ನು ಕೊಟ್ಟರೂ ಅಷ್ಟು ಕುದುರೆಗಳೇನೋ ಸಿಕ್ಕುವ ಹಾಗೂ ತೋರಲಿಲ್ಲ ಎಂದನು. ಹೀಗೆ ಬಹಳ ದೈನ್ಯದಿಂದ ಬಹುವಿಧವಾಗಿ ಮೊರೆಯಿಡುತ್ತಿರುವ ಗಾಲವನನ್ನು ನೋಡಿ ಗರುಡನು ತಾನು ಹಾರಿ ಹೋಗುತ್ತಿರುವ ಹಾಗೆಯೇ ಅವನನ್ನು ನೋಡಿ ನಗುತ್ತಾ, ಓ ಬ್ರಾಹ್ಮಣ, ನಿನಗೆ ವಿವೇಕವಿಲ್ಲವೆಂದು ತೋರುತ್ತದೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ಯೋಚಿಸುತ್ತಿರುವೆಯಲ್ಲವೇ? ಮರಣವು ಅವರವರ ಕೈಯಲ್ಲಿರುವುದೆಂದು ತಿಳಿದೆಯೇನು? ಮರಣವು ಎಂದಿಗೂ ಮನುಷ್ಯ ಕಲ್ಪಿತವಾಗಿ ಬರುವುದಲ್ಲ. ಅದು ಯಾರಿಗೂ ಇಷ್ಟದಂತೆ ಸಿಕ್ಕುವುದು ಅಲ್ಲ. ಕಾಲವೆಂಬುದು ಆ ಸರ್ವೇಶ್ವರನೇ ಅಲ್ಲವೇ? ನೀನು ಮೊದಲೇ ನನಗೆ ಹೇಳಿದ್ದರೆ
ನಾನು ಉಪಾಯದಿಂದ ನಿನ್ನನ್ನು ಎತ್ತಿಕೊಂಡು ಹೋಗುತ್ತಿದ್ದೆನು. ನಿನ್ನ ಕಾರ್ಯ ಸಾಧನೆಗೆ ಮಾರ್ಗವಿಲ್ಲದೆ ಇಲ್ಲ. ಚಿಂತಿಸಬೇಡ. ಇದು ಈ ಸಮುದ್ರ ತೀರದಲ್ಲಿ ಋಷಭವೆಂಬ ಒಂದು ಪರ್ವತ ಉಂಟು. ಅದರಲ್ಲಿ ಇಳಿದು ವಿಶ್ರಮಿಸಿಕೊಂಡು ಊಟ ಮಾಡಿ ಆಮೇಲೆ ಮುಂದೆ ಹೋಗುವೆವು ಎಂದನು. ಇದು 112ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.